ಇನ್ನು 35ರಿಂದ 40 ಕ್ಷೇತ್ರಗಳು ಇನ್ನೊಂದು ತಿಂಗಳುಗಳ ಕಾಲ ನಿರಂತರವಾಗಿ ಈ ಪ್ರವಾಸವನ್ನು ಹಾಕೊಂಡಿದ್ದೇವೆ. ಇವತ್ತು ತುಮಕೂರು ಗ್ರಾಮಾಂತರ, ತಿಪಟೂರು, ತುಮಕೂರು ಸಿಟಿ ಇವು 3 ಕ್ಷೇತ್ರಗಳು ಕೂಡ ಮೊದಲನೇ ಹಂತದಲ್ಲಿ ಮುಕ್ತಾಯ ಆಗಿರಲಿಲ್ಲ, ಬ್ಯಾಲೆನ್ಸ್ ಉಳ್ಕೊಂಡಿತ್ತು ಕ್ಷೇತ್ರಗಳು. ಹಾಗಾಗಿ ಎರಡನೇ ಹಂತದಲ್ಲಿ ಈ 3 ಕ್ಷೇತ್ರಗಳಲ್ಲೂ ಕೂಡ ಒಟ್ಟಾರೆಯಾಗಿ 11 ವಿಧಾನಸಭಾ ಕ್ಷೇತ್ರಗಳು ಇವತ್ತು ತುಮಕೂರು ಜಿಲ್ಲೆಯಲ್ಲೇ ನಾವು ನೋಡ್ತಾ ಇದ್ದೇವೆ. ಅಷ್ಟು ಕ್ಷೇತ್ರಗಳಿಗೂ ಕೂಡ ಭೇಟಿ ಮಾಡಬೇಕು. ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳಿಗೆ ವಿಶೇಷವಾಗಿ ಈ ವರ್ಷ ಸ್ಥಳೀಯ ಚುನಾವಣೆಗಳನ್ನ ಎದುರು ನೋಡ್ತಕ್ಕಂಥ ದಿನಗಳು ಭಾಳ ದೂರ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಚುನಾವಣೆಗಳಲ್ಲಿ ಅದು MLA ಇರ್ಬೋದು, MP ಚುನಾವಣೆ ಇರ್ಬೋದು, ನಮಗೋಸ್ಕರ ಭಾಳ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ನಮ್ಮನ್ನು ಶಾಸಕ ಸ್ಥಾನ ಕೊಡಿಸ್ತಕ್ಕಂಥದ್ದು, ಸಂಸತ್ ಸ್ಥಾನ ಕೊಡಿಸ್ತಕ್ಕಂಥವ್ರಿಗೂ ಕೂಡ ದುಡಿದಿರ್ತಕ್ಕಂಥ ಕಾರ್ಯಕರ್ತರ ಚುನಾವಣೆ ಇದೆ. ಅವರನ್ನು ಗುರುತಿಸಿ ಈ ಚುನಾವಣೆಗಳಲ್ಲಿ ಅವ್ರಿಗೆ ಶಕ್ತಿಯನ್ನು ಗ್ರೌಂಡ್ ಲೆವೆಲಿಂದ ತುಂಬಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀವಿ. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಹಿರಿಯರು ನಿಂಗಪ್ಪಣ್ಣ ಅವರು ಆಯ್ಕೆಯಾಗಿದ್ದಾರೆ, ಜಿಲ್ಲೆಯ ನಾಯಕರಿದ್ದಾರೆ. ಸೊ ಅದು ಕೂಡ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ, ಯಾಕೆಂದರೆ ರಾಜಕಾರಣ ಅಂತಕ್ಕಂಥದ್ದು ನಿಂತು ನೀರಲ್ಲ, ಅದೊಂದು ರೀತಿ ಹರಿತಾ ಇರ್ತಕ್ಕಂಥ ಸಮುದ್ರ ಇದ್ದಂಗೆ. ಯಾರಾದರೂ ಸಣ್ಣ ಪುಟ್ಟ ವೈಮನಸ್ಸುಗಳಿದ್ದು ಪಕ್ಷ ಬಿಟ್ಟೋಗಿರ್ತಕ್ಕಂಥವ್ರು ಅಥವಾ ಬೇರೆ ಪಕ್ಷದಿಂದ ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ನಮ್ಮ ನಾಯಕರನ್ನ ಒಪ್ಕೊಂಡು ಯಾರಾದರೂ ಬರ್ತಕ್ಕಂಥವ್ರು ಇದ್ದರೆ ಅಂಥವ್ರಿಗೂ ಕೂಡ ತುಂಬ್ರೋದಿದ್ದೀನಿ ಸ್ವಾಗತ ಮಾಡ್ತೇವೆ. ಈಗ ನಾನು ಮಾತಾಡಬೇಕಾದ್ರೆ ಒಂದು ಮಾತು ಹೇಳಿದ್ದೀನಣ್ಣ. ಈಗ ನಾಯಕರ ಮೇಲೆ ಡಿಪೆಂಡ್ ಆಗಿ ಜನತಾದಳ ಪಕ್ಷ ಇಲ್ಲಿವರೆಗೂ ಉಳಿದಿಲ್ಲ. ಜನತಾದಳ ಪಕ್ಷ ಕಟ್ಟಿರ್ತಕ್ಕಂಥವ್ರು ಲಕ್ಷಾಂತರ ಜನ ನಿಷ್ಠಾವಂತ ಕಾರ್ಯಕರ್ತರು ನಿಸ್ವಾರ್ಥ ಸೇವೆಯಿಂದ ಕಟ್ಟಿದ್ದಾರೆ. ಹಾಗಾಗಿ ಭಾಳ ಜನ ಈ ಪಕ್ಷವನ್ನು ಆಯಾ ಸಂದರ್ಭಕ್ಕೆ ಉಪಯೋಗ ಮಾಡ್ಕೊಂಡು ಇದರಿಂದ ಬಹಳ ಒಂದಷ್ಟು ಗಳಿಸ್ಕೊಂಡು ಹೋಗಿರ್ತಕ್ಕಂಥ ಉದಾಹರಣೆಗಳು ಜಾಸ್ತಿ ಇದ್ದರೂ ಕೂಡ ಈ ಪಕ್ಷ ಇವತ್ತು 25 ವರ್ಷ ಬೆಳ್ಳಿ ಹಬ್ಬ ಆಚರಣೆ ಮಾಡಿದೆ ಅಂದರೆ ಅದು ಕಾರ್ಯಕರ್ತರು ಮೂಲವಾದಂಥ ಸಾಕ್ಷಿ. ಹಾಗಾಗಿ ಯಾರು ಇರ್ತಾರೋ ಬಿಡ್ತಾರೋ, ಯಾರು ಬರ್ತಾರೋ ಹೋಗ್ತಾರೋ ಇದು ಪ್ರಶ್ನೆ ಅಲ್ಲಿ, ಇದು ನಾವು ಯಾರನ್ನೂ ಕರೀತಕ್ಕಂಥ ಪ್ರಶ್ನೆ ಇಲ್ಲ. ಬಟ್ ಯಾರೇ ಮರಳಿ ವಾಪಸ್ ಗೂಡಿಗೆ ಬರ್ತೀವಿ ಅಂತ ಹೇಳಿದ್ರು ಕೂಡ ಅವ್ರನ್ನ ಸ್ವಾಗತ ಮಾಡ್ತೀವಿ. ಇವತ್ತು ನಿಂಗಪ್ಪಣ್ಣ ಅವರಿದ್ದಾರೆ, ಅವರ ಒಂದು ನಾಯಕತ್ವದಲ್ಲಿ ಈ ಕ್ಷೇತ್ರವನ್ನು ಒಂದು ಭದ್ರವಾದಂಥ ಒಂದು ಬುನಾದಿಯನ್ನು ಆಗ್ತಕ್ಕಂಥದ್ದಕ್ಕೆ ಕಾರ್ಯಕರ್ತರು ಗುರುತುಂಬಿಸ್ಕೊಂಡು ಹೊರಡ್ತೀವಿ. ತುರುವೇಕೆರೆಯಲ್ಲಿ ಬಿಜೆಪಿಯವರು NDA ಅಭ್ಯರ್ಥಿ ನಾನು ಅಂತಾರೆ, JDSನವರು ನಾನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಅಂತ ವಿಧಾನಸಭೆ ಎಲ್ಲ ಅಭ್ಯರ್ಥಿಗಳ ನಡುವೆ ಗೊಂದಲಗಳು ಆಗಿದೆ ಅಂತ ನೋಡಿ ಅಣ್ಣ. ಒಂದು ನೀವು ಅರ್ಥ ಮಾಡ್ಕೊಳ್ಳಿ, ಇತಿಹಾಸದಲ್ಲಿ ಪೋಸ್ಟ್ ಪೋಲ್ ಅಲಯನ್ಸು ಕರ್ನಾಟಕದಲ್ಲಿ ಆಗಿದೆ ಹೊರತುಪಡಿಸಿ ಪ್ರೀ ಪೋಲ್ ಅಲಯನ್ಸ್ ಆಗ್ತಾ ಇರ್ತಕ್ಕಂಥದ್ದು ಕಳೆದ 25-30 ವರ್ಷದಲ್ಲಿ ಇದೇ ಮೊದಲನೇ ಬಾರಿ. ಪ್ರೀ ಪೋಲ್ ಅಲಯನ್ಸ್ ಪೂರ್ವದಲ್ಲೇ ಚುನಾವಣೆಗೆ ಅಲಯನ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿ. ಹಾಗಾಗಿ ಸ್ವಾಭಾವಿಕವಾಗಿ ಒಂದಷ್ಟು ಕಡೆ ಚರ್ಚೆಗಳು, ಒಂದಷ್ಟು ಕಡೆ ಭಿನ್ನ ಅಭಿಪ್ರಾಯಗಳು ಇವೆಲ್ಲವೂ ಕೂಡ ವ್ಯಕ್ತವಾಗ್ತಕ್ಕಂಥದ್ದು ಸ್ವಾಭಾವಿಕ, ಸರ್ವೇ ಸಾಮಾನ್ಯ. ಅದರಲ್ಲಿ ಏನೋ ದೊಡ್ಡದಾಗೆ ಅಲಯನ್ಸಲ್ಲಿ ಸಮಸ್ಯೆ ಉಂಟಾಗಿದೆ ಅಂತಕ್ಕಂಥದ್ದು ನಾವೇನು ಬಿಂಬಿಸ್ತಕ್ಕಂಥ ಅಗತ್ಯತೆ ಏನು ಬೇಡ. ಆದರೆ ಒಂದು ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಇವತ್ತು ಒಟ್ಟಾರೆಯಾಗಿ ಈ ರಾಜ್ಯದಲ್ಲಿ ಇಂಥ ಒಂದು ಭ್ರಷ್ಟ ಸರ್ಕಾರವನ್ನು ಮಣಿಸ್ತಕ್ಕಂಥದ್ದಕ್ಕೆ ನಾವಿಬ್ಬರು ಕೂಡ ಕೈ ಜೋಡಿಸಿದ್ದೀವಿ. ಲೋಕಸಭಾ ಚುನಾವಣೆಯಲ್ಲಿ ಕೈ ಜೋಡಿಸಿದ್ದೀವಿ. ಹಾಗಾಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಣ್ಣ ಪುಟ್ಟ ಏನಾದ್ರೂ ಆಯಾ ಭಾಗದ, ಆಯಾ ಜಿಲ್ಲೆಯ, ಆಯಾ ಕ್ಷೇತ್ರದ ನಾಯಕರುಗಳೇನಾದ್ರು ಚರ್ಚೆ ಮಾಡ್ತಕ್ಕಂಥದ್ದಿದ್ದರೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಿತ್ರ ಪಕ್ಷದ ಒಂದು ಕಾರ್ಯಕಾರಣ ಸಭೆ ಕೂಡ ಆಗಿದೆ. ಅಲ್ಲೂ ಕೂಡ ಬಹುಶಃ ಅವರು ಕೆಲವೊಂದಷ್ಟು ವಿಚಾರಗಳನ್ನ ಮುಂದಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಅಂದ್ಕೊಂಡಿದ್ದೇನೆ. ನಮ್ಮ ಪಾರ್ಟಿಯಿಂದ ನಾವು ತೀರ್ಮಾನ ಮಾಡಿದ್ದೇವೆ, ಇದು ಏನೇ ಆದರೂ ಕೂಡ ಒಂದು 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡ್ತಕ್ಕಂಥ ವಿಚಾರ. ಇದು ಬೀದಿ ರಂಪಾಟ ಮಾಡ್ಕೊಂಡು ಬೀದಿನಲ್ಲಿ ಚರ್ಚೆ ಮಾಡಿ ಇದು ಯಾವುದು ಕೂಡ ಇತ್ಯರ್ಥ ಆಗಲಿಕ್ಕಿಲ್ಲ. ತಮ್ಮ ಫ್ಯಾಮಿಲಿಯಿಂದ ತುಮಕೂರು ಜಿಲ್ಲೆಗೆ ಯಾರಾದರೂ ಅಭ್ಯರ್ಥಿಗಳಾಗಿ ಇಲ್ಲ, ನಮಗೆ ನಮ್ಮ ಫ್ಯಾಮಿಲಿಯಿಂದ ಏನು ಅವಶ್ಯಕತೆ ಇಲ್ಲಣ್ಣ. ಇಲ್ಲಿ ಭಾಳ ಸಮರ್ಥವಾಗಿರ್ತಕ್ಕಂಥ ನಾಯಕರುಗಳು, ಭಾಳ ಶಕ್ತಿಯುತವಾಗಿ ರಾಜಕೀಯವಾಗಿ ಬೆಳೆದು ನಿಂತಿರ್ತಕ್ಕಂಥ ನಾಯಕತ್ವ ಇದೆ. ಹಾಗಾಗಿ ನಾವು ವಿಶೇಷವಾದಂಥ ಒಂದು ಪ್ರೀತಿ ಭಾಗದ ಜನತೆ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ದೇವೇಗೌಡರು ಸಾಹೇಬರು ಕೂಡ ಈ ಭಾಗದ ನೀರಾವರಿ ವಿಚಾರವಾಗಿ, ವಿಶೇಷವಾಗಿ ಹೇಮಾವತಿ ವಿಚಾರವಾಗಿ ಸಾಕಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ನಾಯಕರುಗಳ ನೇತೃತ್ವದಲ್ಲಿ ಜಿನ್ನೆಯನ್ನು ಕಟ್ತೇವೆ.